ಆಶೀರ್ವದಿಸಲ್ಪಡಲಿ. ಈ ಒಂದು ಸಮಯದಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ಈ ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡಲಿಕ್ಕೆ ದೇವರು ಕೊಟ್ಟ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ದೇವರನ್ನ ಸ್ತುತಿಸಿ ಕೊಂಡಾಡ್ತೇವೆ. ಅದಕ್ಕಾಗಿ ಮತ್ತೆ ಈ ದಿವಸ ದೇವರು ನಿಮಗೂ ಕೂಡ ಮಾತನಾಡ್ತಿರುವುದು, ಯೆಹೋವನ ಭಯದಲ್ಲಿ ನಡೆಯುವಂತ ವ್ಯಕ್ತಿಯನ್ನು ದೇವರು ಯಾವ ಕೊರತೆ ಇಲ್ಲದಂತೆ ಕಾಪಾಡುವಂತ ದೇವರಾಗಿದ್ದಾರೆ. ಇವತ್ತು ನಾವು ದೇವರಲ್ಲಿ ಭಯಭಕ್ತಿ ಯಾವ ರೀತಿ ಇದ್ದೀವಾ ಇಲ್ವಾ ಎಂಬುದಾಗಿ ನಾವು ವಾಕ್ಯಗಳನ್ನು ನೋಡಿಕೊಂಡು ನಾವು ಧ್ಯಾನ ಮಾಡೋಣ. ಒಂದನಾಗಿ ಕೀರ್ತನೆ 34:7 ವಚನವನ್ನ ನಾವು ಧ್ಯಾನ ಮಾಡೋಣ. ನಾನು ನಿಮಗೋಸ್ಕರ ಓದ್ತೀನಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೇಲೆ ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ಇವತ್ತು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ಇರುವಂತ ಪ್ರತಿಯೊಬ್ಬರ ಸುತ್ತಲೂ ದೇವರು ದಂಡಿಳಿಸ್ತಾರೆ. ಅದು ದಂಡು ಅಂತಂದ್ರೆ ಎಷ್ಟು? 2,000 ಮಂದಿ. ಇವತ್ತು ನಾವು ಒಬ್ರು ಏನಾದ್ರು ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ಬೇಕಂದ್ರು, ಇಲ್ಲ ಸೆಕ್ಯೂರಿಟಿ ಬೇಕು ಅಂತಂದ್ರು ಇವತ್ತು ನಾವು ದುಡ್ಡು ಕೊಡಬೇಕು, ಸಂಬಳ ಕೊಡಬೇಕು. ಆದರೆ ದೇವರು ಇವತ್ತು ನಿಮ್ಮ ಹತ್ರ ಯಾವುದೇ ಹಣವನ್ನು ಕೇಳ್ತಾ ಇಲ್ಲ, ಇವತ್ತು ಯಾವುದೇ ಅಂತಸ್ತ ಕೇಳ್ತಾ ಇಲ್ಲ. ನಿನ್ನ ಹೃದಯದಲ್ಲಿ ಒಂದು ದೇವರಿಗೆ ಭಯ ಭಕ್ತಿಯನ್ನ ಕೇಳ್ತಾ ಇದ್ದಾರೆ. ಇವತ್ತು ನೀನು ದೇವರ ಹೃದಯದಲ್ಲಿ ದೇವರಿಗೆ ಭಯ ಭಕ್ತಿಯಾಗಿ ನೀನು ಇದೆಯಾ? ಯೋಚನೆ ಮಾಡಿ ನೋಡ್ರಿ. ಇವತ್ತು ನಾವು ಹೇಗೆ ಹೋಗ್ಬೇಕಾದ್ರೂ, ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಎಷ್ಟೋ ಅಪಾಯಗಳು, ಕಷ್ಟಗಳು, ಸಂಭವ ನಮಗೆ ಎದುರಾಗ್ತಾ ಇರ್ತದೆ. ಆದರೆ ಈ ದಿವಸ ನಿನ್ನ ಜೀವಿತದಲ್ಲಿ ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ನೀವು ನಡೀತಾ ಇದ್ದೀರಾ. ಇವತ್ತು ನೀವು ಭಯ ಭಕ್ತಿ ಉಳ್ಳವರಾಗಿ ನಡೆಯುವುದಾದರೆ ನಿನ್ನ ಸುತ್ತಲೂ ದೇವರು ದಂಡಿಳಿಸಿ ತನ್ನ ದೂತರನ್ನ ನಿಮಗೋಸ್ಕರ ಕಾವಲಾಗಿರಿಸ್ತಾರೆ. ಅಲ್ಲೆಲೂಯಾ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಮುಂದೆ ಓದೋಣ. ಅದೇ ಕೀರ್ತನೆ 34:9 ವಚನದಲ್ಲಿ, ಯೆಹೋವನ ಜನರೇ ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ನೋಡಿದ್ರ, ದೇವರೆಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಆತನಲ್ಲಿ ಯೆಹೋವನ ಜನರೇ, ಅದ್ರ ಯೆಹೋವನ ಜನ ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಇವತ್ತು ನೀವು ನಾವುಗಳೇ ಯೆಹೋವನ ಜನರು. ಇವತ್ತು ಯೆಹೋವನ ಜನರೇ ಆತನಲ್ಲಿ ಭಯ ಭಕ್ತಿ ಉಳ್ಳವರು. ಇವತ್ತು ನಾವು ದೇವರಲ್ಲಿ ಯಾವಾಗ ಭಯ ಭಕ್ತಿ ಉಳ್ಳವರಾಗಿರುತ್ತೀವೋ, ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಆತನು ಯಾವ ಕೊರತೆ ಇಲ್ಲದಾಗೆ ನಮ್ಮನ್ನು ನಡೆಸ್ತಾನಂತೆ. ಇವತ್ತು ನೀವು ಕೊರತೆ ಉಳ್ಳವರಾಗಿದ್ದೀರಾ, ಇವತ್ತು ನೀವು ಬೇಸರಿಕೆಯಲ್ಲಿದ್ದೀರಾ, ಇವತ್ತು ಕಷ್ಟಗಳಲ್ಲಿ, ರೋಗಗಳಲ್ಲಿ, ಬಾಧೆಗಳಲ್ಲಿದ್ದೀರಾ, ಅದರ ಅರ್ಥ ನೀವೆಲ್ಲೋ ಒಂದು ಸಾರಿ ದೇವರಿಗೆ ಭಯ ಭಕ್ತಿಯಿಂದ ಇಲ್ಲ. ನಿನ್ನ ಹೃದಯವನ್ನು ಚೆಕ್ ಮಾಡಿ ನೋಡ್ಕೋ. ನೀನು ದೇವರಿಗೆ ಭಯ ಭಕ್ತಿಯಿಂದ ನಡೀತಾ ಇದೆಯಾ? ನೀನು ದೇವರಿಗೆ ಹೃದಯದಿಂದ ನೀನು ಮಹಿಮೆಯನ್ನು ಸಲ್ಲಿಸ್ತಾ ಇದೆಯಾ? ನೀನು ದೇವರಲ್ಲಿ ಕರೆಕ್ಟ್ ಆಗಿ ನೀನು ಇದ್ದೀಯಾ? ಚೆಕ್ ಮಾಡ್ಕೋ. ಇವತ್ತು ನಿನ್ಗೆ ಏನೋ ಒಂದು ಕೊರತೆ ಇದೆ, ಹಣಕಾಸಿನ ಕೊರತೆ ಇರ್ಬೋದು, ಇಲ್ಲ ಏನೋ ಮತ್ತೊಂದು ಆ ರೋಗದ ಕೊರತೆಗಳಿರ್ಬೋದು, ಸಮಾಧಾನ ಇಲ್ಲದಲ್ಲಿರ್ಬೋದು. ಇವತ್ತು ನೀನು ದೇವರು ನಂಬಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಸಭೆಗೆ ಹೋಗ್ತಾ ಇದ್ರು, ನಿನಗೊಂದು ಕೊರತೆ ಇದೆ ಅನ್ನೋದಾದ್ರೆ ಅದರ ಅರ್ಥ, ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನನ್ನು ನೋಡ ಹೇಳ್ತಾ ಇದ್ದಾರೆ, ನೀನು ದೇವರಲ್ಲಿ ಭಯ ಭಕ್ತಿ ಇದೆಯಾ? ನೀನು ಆರಾಧಿಸುವ ದೇವರಲ್ಲಿ ಭಯ ಭಕ್ತಿ ಇದೆಯಾ? ನಿನ್ನ ದೇವರಲ್ಲಿ ನೀನು ಭಯ ಭಕ್ತಿ ಅನ್ನೋದಾದ್ರೆ ನಿನಗೆ ಕೊರತೆ ಇರೋದೇ ಇಲ್ಲ. ಆ ಕೊರತೆ ಬರೋದಾದ್ರೆ ಅದು ಕ್ಷಣ ಮಾತ್ರದಲ್ಲಿ ಇರ್ತದೆ. ಇವತ್ತು ನಿನ್ನ ಕೊರತೆ ಇನ್ನೂ ತೀರ್ತಾ ಇಲ್ಲ, ನಿನ್ನ ಕೊರತೆ ಇನ್ನೂ ಯಾವುದು ಅದು ಬಗೆಹರಿತಾ ಇಲ್ಲ, ನಿನ್ನ ದೇಹವನ್ನ, ನಿನ್ನ ಕುಟುಂಬವನ್ನು ಬಿಟ್ಟು ಹೋಗ್ತಾ ಇಲ್ಲ ಅನ್ನೋದಾದ್ರೆ, ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಎಲ್ಲೋ ಭಯ ಭಕ್ತಿಯಿಂದ ನಡೀತಾ ಇಲ್ಲ. ಇವತ್ತು ನಾವು ಕುಡಿಯೋದ್ರಿಂದನೋ, ಇಲ್ಲ ಸಿಗರೇಟ್ ಸೇದೋದ್ರಿಂದನೋ, ಇವತ್ತು ಎಷ್ಟೋ ಕ್ರೈಸ್ತರ ಜನಗಳು ಈ ಬೀಡಿ ಸೇತ್ಕೊಂಡು, ಸಿಗರೇಟ್ ಸೇತ್ಕೊಂಡು, ಕುಡ್ಕೊಂಡು ಮಜಾ ಮಸ್ತಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತು ಆ ರೀತಿಯಾಗಿರೋದಾದ್ರೆ ದೇವರು ಯಾವ ರೀತಿ ನಮ್ಮನ್ನ ರಕ್ಷಣೆ ಕೊಡ್ತಾನೆ, ಯಾವ ರೀತಿ ನಮ್ಮನ್ನ ಕೊರತೆಗಳನ್ನ ತೀರಿಸ್ತಾನೆ, ನಮ್ಗೆ ಏನಾದ್ರು ಬೇಕು ಅಂದ್ರೆ ಯಾವ ರೀತಿ ನಾವು ಪಾಪದಲ್ಲಿ ಎದ್ದುಕೊಂಡು ದೇವರನ್ನ ಕೊರತೆ ಇದ್ದೀವಿ ಎಂಬುದಾಗಿ ಹೇಳೋದಾದ್ರೆ ಎಲ್ಲಿ? ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ದೇವರಲ್ಲಿ ಭಯ ಭಕ್ತಿಯಿಂದ ಇರೋದೇ ಆದರೆ ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದಾಗಿ ದೇವರು ನಡೆಸ್ತಾನೆ. ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದಾಗೆ ನಡೆಸ್ತಾನೆ. ನೋಡ್ರಿ, ಮುಂದಿನ ವಾಕ್ಯ ಹೇಳೋದು ನಿಮಗೋಸ್ಕರ ಹೋಗ್ತೀನಿ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ. ನೋಡಿದ್ರ, ಇವತ್ತು ಒಂದು ಕಾಡಲ್ಲಿರುವಂತ ಸಿಂಹ ಹೊಟ್ಟೆಗೆ ಊಟ ಸಿಗದೆ ಅಲಿಬಹುದು, ಆದರೆ ದೇವರ ಸಮ್ಮುಖದಲ್ಲಿ ಭಯ ಭಕ್ತಿ ಉಳ್ಳವರು ಏನೋ ತಾನೇ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಸಿಗೋದಿಲ್ಲ. ಇವತ್ತೆಷ್ಟೋ ಕ್ರೈಸ್ತ ಜನಗಳು ಅದೇ ರೀತಿಯಾಗಿ ಮಾಡ್ತಾ ಇರೋದು. ಇವತ್ತು ದೇವರಲ್ಲಿ ಭಯ ಭಕ್ತಿಯಿಂದ ಇದ್ದುಕೊಂಡು ಅವರ ಪ್ರಾರ್ಥನೆಯನ್ನ ಕೇಳಿ ಅವರ ಎಲ್ಲಾ ಕೊರತೆಗಳನ್ನ ಅವ್ರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಾಗೆ ದೇವರು ನಡೆಸಲಿಕ್ಕಿದ್ದಾರೆ.
ಇವತ್ತು ನೀನು ಭಯಭಕ್ತಿಯಿಂದ ಇದೆಯಾ? ಇವತ್ತು ನೀನು ದೇವರಲ್ಲಿ ಭಯಭಕ್ತಿಯಿಂದ ನಡೀತಾ ಇದೆಯಾ? ನಿನ್ನ ನಡೆಯಲ್ಲಿ, ನಿನ್ನ ನುಡಿಯಲ್ಲಿ, ನಿನ್ನ ಮಾತಲ್ಲಿ, ನಿನ್ನ ಆಲೋಚನೆಯಲ್ಲಿ ನೀನು ಒಬ್ಬಟ್ಟಿಯಾಗಿ ಇರಬೇಕಾದಾಗ ದೇವರಲ್ಲಿ ಭಯಭಕ್ತಿಯಿಂದ ಇದೆಯಾ? ಇವತ್ತು ಜನಗಳು ಇರಬೇಕಾದಾಗ ನಾವು ನಟನೆ ಮಾಡ್ತೀವಿ, ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಒಬ್ಬಟ್ಟಿರುವಾಗಲೂ ದೇವರು ನೋಡ್ತಾ ಇರ್ತಾನೆ, ನೀನು ಜನಗಳ ಮಧ್ಯದಲ್ಲಿ ಇರುವಾಗಲೂ ದೇವರು ನೋಡ್ತಾ ಇರ್ತಾನೆ. ಇವತ್ತು ದೇವರು ನೋಡ್ತಾ ಇದ್ದಾನೆ ಅನ್ನುವಂಥ ಭಯಭಕ್ತಿಯಿಂದ ನೀನು ಇರಬೇಕಾಗ್ತದೆ. ಇವತ್ತು ಹಿಜ್ಕೀಯ ಅನ್ನುವಂಥ ಒಬ್ಬ ರಾಜ ಇರ್ತಾನೆ, ಅರಸ ಇರ್ತಾನೆ. ಅವನು ಒಂದು ಮರಣಕರವಾದ ರೋಗದಲ್ಲಿ ಬಿದ್ದಿರ್ತಾನೆ. ಆತನೊಂದು ವಿಜ್ಞಾಪನೆ ಮಾಡ್ತಾನೆ, ದೇವರೇ ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯಥಾರ್ಥವಂತನಾಗಿ, ನಂಬಿಕಸ್ಥನಾಗಿ ಇದ್ದೀನಲ್ಲ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದಾಗ, ಆತನು ದೇವರಲ್ಲಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ನಿಮಿತ್ತ ಆತನಿಗೆ 15 ವರ್ಷವನ್ನ ಆತನಿಗೆ ದೇವರು ಕೂಡಿಸಿಕೊಡ್ತಾರೆ. ಇವತ್ತು ನೀನು ದೇವರಲ್ಲಿ ಭಯಭಕ್ತಿ ಇರೋದಾದ್ರೆ ನಿನ್ನ ಸಾವು ಇನ್ನು 1 ವಾರ ಇದೆ ಎಂಬುದಾಗಿ ಡಾಕ್ಟರ್ ಬರ್ಕ ಕೊಟ್ಟಿರೋದು ಸರಿನೇ. ಇವತ್ತು ನಿನ್ನನ್ನು ಯಾರು ನೋಡ್ಕೊಂಡಲ್ಲಿ ಇರೋದು ಸರಿನೇ, ಮರಣಕರವಾದ ರೋಗದಲ್ಲಿ ಬಿದ್ದಿದ್ರು ಸರಿನೇ, ಹಾಸಿಗೆನ ಹಿಡಿದಿದ್ರು ಸರಿನೇ, ನಿನ್ನ ದೇವರಲ್ಲಿ ಭಯಭಕ್ತಿಯಿಂದ ನಂಬಿಗಸ್ತನಾಗಿರೋದಾದ್ರೆ ನಿನ್ನನ್ನ ದೇವರ ಜೀವವನ್ನು ಕೊಡುವಂತನಾಗಿದ್ದಾನೆ, ನಿನ್ನ ಎಲ್ಲಾ ಕೊರತೆಗಳನ್ನ ತೀರಿಸುವಂತನಾಗಿದ್ದಾನೆ, ನಿನ್ನ ಎಲ್ಲಾ ಬಾಧೆಗಳನ್ನ ತೀರಿಸುವಂತನಾಗಿದ್ದಾನೆ, ನಿನ್ನ ಕಣ್ಣೀರನ್ನು ಒರೆಸುವಂತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ನೀನು ಯಾವಾಗ ದೇವರಲ್ಲಿ ಭಯಭಕ್ತಿಯಿಂದ ನಡೀತೀಯೋ ನಿನ್ನ ಭವಿಷ್ಯತ್ ಕಾಲವನ್ನು ದೇವರು ನಡೆಸ್ತಾನೆ. ನೀನಾಗೆ ನೀನು ನಡೆಸೋದಾದ್ರೆ ಪ್ರಯೋಜನ ಇಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವರು ಕಟ್ಟುವುದು ಪ್ರಯಾಸ ಪಡೋದು ವ್ಯರ್ಥ ಎಂಬುದಾಗಿ. ಇವತ್ತು ನಿನ್ನ ಜೀವಿತವನ್ನ ನೀನೇ ಕಟ್ಟಿಕೊಳ್ಳುವುದಾದ್ರೆ, ನಿನ್ನ ಜ್ಞಾನದಿಂದ, ನಿನ್ನ ಬಲದಿಂದ, ನಿನ್ನ ಸಾಮರ್ಥ್ಯದಿಂದ ನೀನು ಕಟ್ಟಿಕೊಡ್ತಿರೋದಾದ್ರೆ ನೀನು ಪ್ರತಿ ಸಾರಿ ಸೋಲ್ತೀಯ. ಅದು ಕಂಪ್ಲೀಟ್ ಆಗೋದಿಲ್ಲ. ನಿನ್ನ ಏನೇ ಮಾಡಬೇಕಾದ್ರೂ, ಏನೇ ಒಂದು ಕೆಲಸ ಆಗಿರ್ಬೋದು, ಮನೆ ಕುಟುಂಬದ ಆಗಿರ್ಬೋದು, ಮಕ್ಕಳ ಭವಿಷ್ಯತ್ ಆಗಿರ್ಬೋದು, ನಿನ್ನ ಜೀವಿತ ಆಗಿರ್ಬೋದು, ನೀನು ದೇವರಿಗೆ ಒಪ್ಪಿಸಿ ಬಿಡುವುದಾದರೆ, ದೇವರೇ ನನ್ನನ್ನು ಕಟ್ಟು, ನೀನು ಭಯಭಕ್ತಿಯಿಂದ ಇದ್ದು ಪ್ರಾರ್ಥನೆ ಮಾಡೋದಾದ್ರೆ ನಿನ್ನ ಜೀವಿತವನ್ನ ದೇವರು ಕಟ್ತಾನೆ, ನಿನ್ನ ಭವಿಷ್ಯತನ್ನ ದೇವರು ಕಟ್ತಾನೆ, ನಿನ್ನ ಮಾರ್ಗವನ್ನ ದೇವರು ಸರಿ ಮಾಡ್ತಾನೆ. ಇವತ್ತು ನೀನು ದೇವರಲ್ಲಿ ಭಯಭಕ್ತಿಯಿಂದ ಇದೆಯಾ? ಅದನ್ನ ಮೊದಲು ನಿನ್ನ ಹೃದಯವನ್ನು ಚೆಕ್ ಮಾಡು. ಇವತ್ತೇನೋ ಒಂದು ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದೆಯಾ? ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದೆಯಾ? ಇಲ್ಲ ದೇವರಿಗೆ ನಿಜವಾಗಿ ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದೆಯಾ? ದೇವರ ಮಗನಾಗಿ ನೀನು ಸೇವೆ ಮಾಡ್ತಾ ಇದೆಯಾ? ದೇವರ ಮಗನಾಗಿ ನೀನು ಜೀವನ ಮಾಡ್ತಾ ಇದೆಯಾ? ನೀನು ಭಯಭಕ್ತಿಯಿಂದ ಇದೆಯಾ ಇಲ್ಲವ ಎಂಬುದಾಗಿ ಇವತ್ತು ದೇವರು ನಿನ್ನ ಹೃದಯವನ್ನು ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ದೇವರ ಆತ್ಮ ಹೇಳ್ತಾ ಇದ್ದಾರೆ, ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಬೇಡ್ಕೊಳ್ತೀಯೋ, ನೀನು ಭಯಭಕ್ತಿಯಿಂದ ಇದ್ದುಕೊಂಡು ಸನ್ನಿಧಾನದಲ್ಲಿ ಬೇಡ್ಕೊಳ್ತೀಯೋ, ನಿನಗೆ ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಇವತ್ತು ನಿನಗೇನೋ ಒಂದು ಕಮ್ಮಿ ಇದೆ, ನಿನಗೇನೋ ಒಂದು ಬಾಧೆ ಇದೆ, ನಿನಗೇನೋ ಒಂದು ಸಂಕಟ ಇದೆ, ಏನೋ ಒಂದು ಸಮಸ್ಯೆ ನೀನು ಎದುರಾಗ್ತಾ ಇದೆ, ಅದು ನಿನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಅದರ ಅರ್ಥ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇಲ್ಲ. ಇವತ್ತು ನೀನು ದೇವರಲ್ಲಿ ಭಯಭಕ್ತಿಯಿಂದ ಇರೋದಾದರೆ ನಿನ್ನ ದೇವರು ನಿನ್ನ ಯಾವ ಕೊರತೆ ಇಲ್ಲದಾಗೆ ನಡೆಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ಮೋಶೆ ದೇವರಲ್ಲಿ ಭಯಭಕ್ತಿಯಿಂದ ಇದ್ದ ನಿಮಿತ್ತವಾಗಿ ಆತನ ಕೆಂಪು ಸಮುದ್ರದ ಮುಂದೆ ಬಂದು ನಿಂತುಕೊಳ್ತಾನೆ. ಜನರೆಲ್ಲ ಅವರು ಭಯದಲ್ಲಿರ್ತಾರೆ, ಮನುಷ್ಯನ ಭಯವನ್ನು ಇಟ್ಟಿರ್ತದೆ, ಆದರೆ ಮೋಶೆಗೆ ದೇವರ ಭಯಭಕ್ತಿ ಇರ್ತದೆ. ಜನಗಳು ಗುಣಗುಡ್ತಾರೆ, ಆದರೆ ಮೋಶೆ ಗುಣಗುಟ್ಟಲ್ಲ. ಯಾಕೆಂದ್ರೆ ದೇವರ ಭಯಭಕ್ತಿಯಲ್ಲಿದ್ದಾನೆ. ಭಯಭಕ್ತಿಯಲ್ಲಿರುವಂತವರಿಗೆ ದೇವರ ಬಲ ಏನಂತ ಗೊತ್ತಾಗ್ತದೆ. ಇವತ್ತು ದೇವರ ಭಯಭಕ್ತಿಯಲ್ಲಿ ಇಲ್ಲದವರಿಗೆ ದೇವರ ಬಲ ಏನಂತ ಗೊತ್ತಾಗಲ್ಲ. ಈ ಸಮಸ್ಯೆನ ದೇವರಿಂದ ತೀರಿಸ್ತಾರ ಎಂಬುದಾಗಿ ಗೊತ್ತಾಗಲ್ಲ. ಆದ್ರೆ ಮೋಶೆ ಜನಗಳ ಹಾಗೆ ಇರಲಿಲ್ಲ. ಆತನು ದೇವರಲ್ಲಿ ಭಯಭಕ್ತಿಯಿಂದ ಇದ್ದ ನಿಮಿತ್ತವಾಗಿ ಆತನು ದೇವರನ್ನು ಎದುರು ನೋಡ್ತಾ ಇದ್ದಾನೆ. ಆಗ ದೇವರು ತನ್ನ ಮೋಶೆಗೆ ಗೊತ್ತಿಲ್ಲದಂತ ಒಂದು ಮಾರ್ಗವನ್ನು ದೇವರು ಸಿದ್ಧ ಮಾಡ್ತಾರೆ. ಆ ಕೆಂಪು ಸಮುದ್ರದ ವಿಭಾಗ ಮಾಡಿ ಒಣನೆಲದಲ್ಲಿ ನಡೆಸಲ್ಪಡ್ತಾನೆ. ಇವತ್ತು ದೇವರು ನಿನಗೂ ಹೇಳ್ತಾ ಇದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ ನೀನು ಇಲ್ಲಿವರೆಗೂ ಯಾವ ರೀತಿ ಜೀವನ ಮಾಡಿದೆಯೋ ಗೊತ್ತಿಲ್ಲ, ಇಲ್ಲಿವರೆಗೂ ಯಾವ ರೀತಿ ವ್ಯರ್ಥವಾಗಿ ಜೀವನ ಮಾಡಿದೆಯೋ ಗೊತ್ತಿಲ್ಲ, ದೇವರಲ್ಲಿ ಭಯಭಕ್ತಿಯಿಂದ ಇದ್ದೀಯಾ ಇಲ್ವಾ ಎಂಬುದಾಗಿ ಅದು ನನಗೆ ಗೊತ್ತಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ಇವತ್ತು ನೀನು ಭಯಭಕ್ತಿಯಿಂದ ಇರೋದಾದರೆ, ಇವತ್ತು ನೀನು ದೇವರಲ್ಲಿ ಭಯಭಕ್ತಿಯಿಂದ ಇರುವುದಾದರೆ ನಿನ್ನ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ಕೊರತೆಗಳನ್ನು ತೀರಿಸುವಂತನಾಗಿದ್ದಾನೆ. ಒಬ್ಬನ ಕುರಿತಾಗಿ ನಾವು ಪರಿಚಯ ಮಾಡ್ಕೊಳ್ಳೋಣ. ನೋಡ್ರಿ, ಯೋಬ ಬರೆದ ಅಧ್ಯಾಯದಲ್ಲಿ, ಯೋಬ 1ನೇ ಅಧ್ಯಾಯ 8ನೇ ವಚನದಲ್ಲಿ ಇಲ್ಲಿ ದೇವರು ತನ್ನ ಮಗನ ಕುರಿತಾಗಿ, ಯೋಬನ ಕುರಿತಾಗಿ ಒಂದು ಸಾಕ್ಷಿಯನ್ನ ಹೇಳ್ತಾರೆ. ಈ ಸಾಕ್ಷಿ ನೋಡ್ರಿ, 8ನೇ ವಚನ, 1ನೇ ಅಧ್ಯಾಯ 8ನೇ ವಚನ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟೀಯಾ? ಅವನು ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯುಳ್ಳವನಾಗಿ ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಯಾರು ಇಲ್ಲ
ಎಂದು ಸೈತಾನನಿಗೆ ಹೇಳಿದ್ರು. ಅದಕ್ಕೆ ಸೈತಾನನು ಹೇಳ್ತಾ ಇದ್ದಾನೆ, ಇವತ್ತು ನೀನು ಭಯಭಕ್ತಿಯಿಂದ ಇರೋದಾದ್ರೆ ನಿನ್ನ ಕುರಿತಾಗಿ ಸೈತಾನನು ಬಹಳ ಚಿಂತನೆ ಮಾಡ್ತಾ ಇರ್ತಾನೆ, ಇವನು ಹೆಂಗನ ಬೀಳಿಸ್ಬೇಕು ಎಂಬುದಾಗಿ. ಆದ್ರೆ ಇಲ್ಲಿ ದೇವರು ತನ್ನ ಮಗನ ಕುರಿತಾಗಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಆತನ ಭಯಭಕ್ತಿಯಿಂದ ಇದ್ದಾನೆ. ಆತನು ಒಂದಿನ ಎರಡು ದಿನ ಅಲ್ಲ, ಪ್ರತಿ ದಿನವೂ ಭಯಭಕ್ತಿಯಿಂದ ಇದ್ದಾನೆ. ಇವತ್ತು ಯೋಬನ ಆಶೀರ್ವಾದ ನೋಡ್ರಿ. ಇವತ್ತು ಭಯಭಕ್ತಿ ಉಳ್ಳವರ ಒಂದು ಫ್ಯಾಮಿಲಿಯನ್ನ ದೇವರು ಯಾವ ರೀತಿ ರಕ್ಷಣೆ ಮಾಡಿರ್ತಾರೆ ನೋಡ್ರಿ. ಅದು ಮುಂದಿನ ವಾಕ್ಯ ಹಾಗೆ ಹೋಗ್ತಾ ಹೋದ್ರೆ, ಆಗ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನ ಹಾಕಿದೆಯಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಆಸ್ತಿಯನ್ನ, ನಿನ್ನ ಅಪಾಸ್ತಿಯನ್ನ, ನಿನ್ನ ಎಲ್ಲ ಆರೋಗ್ಯವನ್ನ, ನಿನ್ನ ಎಲ್ಲ ಹಣಕಾಸನ್ನ, ನಿನ್ನ ಕೆಲಸದಲ್ಲಿ ತೊಂದರೆ, ನಿನ್ನ ಕುಟುಂಬದಲ್ಲಿ ತೊಂದರೆ, ನಿನ್ನ ಜಗಳಗಳು, ರೋಗಗಳಿಂದ ನೀನು ಬಾಧೆಗಳ ಪಡ್ತಾ ಇದೆಯಾ, ದೇವರು ನಂಬಿದ್ರು. ಅದರ ಅರ್ಥ ಏನು ಗೊತ್ತಾ? ನಿನ್ನ ಸುತ್ತಲೂ ಬೇಲಿ ಇಲ್ಲ. ನೀನು ದೇವರಲ್ಲಿ ಭಯಭಕ್ತಿಯಿಂದ ಇಲ್ಲದಲ್ಲಿ ಇರೋದ್ರಿಂದ, ದೇವರ ಭಯಭಕ್ತಿ ನಿನ್ನ ಜೀವಿತದಲ್ಲಿ ಸತ್ತು ಹೋಗಿರೋದ್ರಿಂದ ನಿನ್ನ ಜೀವಿತಕ್ಕೆ ಸೈತಾನ ಎಂಟ್ರಿ ಕೊಡ್ತಾ ಇದ್ದಾನೆ. ನಿನಗೆ ರೋಗ ಬಾಧೆಗಳನ್ನು ತರ್ತಾ ಇದ್ದಾನೆ, ಸಂಕಷ್ಟಗಳನ್ನು ತರ್ತಾ ಇದ್ದಾನೆ. ಇವತ್ತು ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರೋದಾದ್ರೆ ನೋಡಿ, ದೇವರು ಒಂದೊಂದು ಪದವನ್ನ ಬಿಚ್ಚಿ ಹೇಳ್ತಾ ಇದ್ದಾರೆ. ನೀನು ಅವನಿಗೂ ಅವನ ಸ್ವಾಸ್ಥ್ಯಕ್ಕೂ ಅವನ ಎಲ್ಲ ಮನೆಗೂ ದೇವರು ಬೇಲಿಯನ್ನು ಹಾಕಿರ್ತಾರೆ. ನಿನ್ನ ಮನೆಯಲ್ಲಿರುವಂತ ಒಂದು ಲೋಟದ ಮೇಲೂ ಸೈತಾನನಿಗೆ ಅಧಿಕಾರ ಇಲ್ಲದ ಹಾಗೆ ದೇವರು ಒಂದು ಬೇಲಿಯನ್ನು ಇಟ್ಟು ಕಾಪಾಡ್ತಾನೆ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ದೇವರಲ್ಲಿ ಭಯಭಕ್ತಿಯಿಂದ ಇದೆಯಾ? ಇವತ್ತು ನೀನು ಕೆಲಸ ಮಾಡ್ತಾ ಇದೆಯಾ, ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಆಶೀರ್ವಾದ ಹೊಂದೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ನೋಡ್ರಿ, ಮುಂದಿನ ವಚನ, ಅವನು ಕೈಯಾಕಿದ ಕೆಲಸವನ್ನು ನೀನು ಸಫಲ ಮಾಡುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿ ಆಗುತ್ತಾ ಬಂದಿದೆ. ನೋಡಿದ್ರ, ಒಬ್ಬ ವ್ಯಕ್ತಿ ದೇವರಲ್ಲಿ ಭಯಭಕ್ತಿಯಿಂದ ಇರೋದಾದರೆ ಆತನ ಕೈ ಹಾಕಿದ ಪ್ರತಿಯೊಂದು ಕೆಲಸವನ್ನು ದೇವರು ಅಭಿವೃದ್ಧಿ ಮಾಡ್ತಾರೆ. ಇವತ್ತು ನಿನ್ನ ಕೆಲಸದಲ್ಲಿ ಲಾಸ್ ಆಗ್ತಾ ಇದೆಯಾ, ನೀನೊಂದು ಏನೋ ಒಂದು ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತಾ ಇದೆಯಾ, ಅದರ ಅರ್ಥ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇಲ್ಲ, ನೀನು ಮನುಷ್ಯರಿಗೆ ಭಯ ಪಡ್ತಾ ಇದೆಯಾ. ನೀನು ದೇವರಿಗೆ ಭಯ ಪಟ್ಟು ಇವತ್ತು ಒಬ್ಬ ದೇವರಲ್ಲಿ ಭಯಭಕ್ತಿಯಿಂದ ಇರುವಂತ ವ್ಯಕ್ತಿ ಯಾವ ರೀತಿ ಇರ್ತಾನೆ ಗೊತ್ತಾ? ಆತನ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನಿರಂತರನಾಗಿರ್ತಾನೆ. ಪ್ರತಿದಿನ ಪ್ರಾರ್ಥನೆಯನ್ನ ತಪ್ಪಿಸೋದೇ ಇಲ್ಲ. ಆತನು ಪ್ರತಿದಿನ ಬೈಬಲ್ ಓದ್ತಾ ಇರ್ತಾನೆ. ಆತನ ಭಯಭಕ್ತಿಯಿಂದ ಇರ್ತಾನೆ. ಆತನು ದೇವರ ಚಿತ್ತವನ್ನ ಹುಡುಕಿ ಓಡ್ತಾ ಇರ್ತಾನೆ. ಇವತ್ತು ನೀನಾದರ ಮಾಡ್ತಾ ಇದೆಯಾ? ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೆಯಾ? ಪ್ರತಿದಿನ ಬೈಬಲ್ ಓದ್ತಾ ಇದೆಯಾ? ಪ್ರತಿದಿನ ದೇವರ ಚಿತ್ತ ಏನೆಂಬುದಾಗಿ ಹುಡುಕ್ತಾ ಇದೆಯಾ? ನೀನು ದೇವರು ಗೊತ್ತು ಹೇಳ್ತಾ ಇದ್ದಾರೆ, ನೀನು ಮಾಡುವ ಕೆಲಸದಲ್ಲಿ ಸಫಲತೆ ಬೇಕಾ? ನೀನು ಮಾಡುವಂತ ಬಿಸ್ನೆಸ್ ಅಲ್ಲಿ ದೇವರು ಅಭಿವೃದ್ಧಿ ಪಡಿಸಬೇಕಾ? ದೇವರು ನಿನ್ನ ಜೊತೆಯಲ್ಲಿ ಕಾಪಾಡಬೇಕಾ? ದೇವರು ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರ ಸಹೋದರಿ, ನೀನು ಭಯ ಭಕ್ತಿಯಿಂದ ಇರುವುದಕ್ಕೆ ಪ್ರಯತ್ನ ಪಡು. ನೀನೊಂದು ತಪ್ಪು ಮಾಡ್ಬೇಕಾದ್ರೂ ಒಂದು ದೇವರ ಭಯ ಇರಬೇಕು. ಎಲ್ಲೇ ಒಂದು ಜಾಗವನ್ನು ಹೋಗ್ಬೇಕಾದ್ರೂ ದೇವರ ಭಯ ಇರಬೇಕು. ಏನೇ ಒಂದು ತೀರ್ಮಾನ ತೆಗೆದುಕೋಬೇಕಾದ್ರೂ ಒಂದು ಭಯ ಇರಬೇಕು. ಇವತ್ತು ನಿನ್ನ ಒಳಗಡೆ ಆ ಭಯ ಇಲ್ಲದೆ ಇರುವುದಾದರೆ ಇಷ್ಟು ವರ್ಷ ನೀನು ಕಷ್ಟ ಪಡ್ತಾ ಇದೆಯಾ? ಅದಕ್ಕೆ ಕಾರಣನೇ ದೇವರ ಭಯಭಕ್ತಿ ನಿನ್ನಲ್ಲಿ ಇಲ್ಲದೇ ಇರೋ ಕಾರಣ. ಆದರೆ ಈ ಕ್ಷಣ ನೀನು ಒಪ್ಪಿಸಿಕೊಡು, ದೇವರೇ, ನಾನು ನಿನ್ನ ಮುಂದೆ ಭಯಭಕ್ತಿಯಿಂದ ಇರ್ತೇನೆ, ನಿನ್ನ ಚಿತ್ತಕ್ಕನುಸಾರವಾಗಿ ನಾನು ನಡೀತೀನಿ, ನಿನ್ನ ಚಿತ್ತದ ಪೂರ್ವಕವಾಗಿ ನಾನು ಬಾಳ್ತೀನಿ, ನಿನ್ನ ಉದ್ದೇಶವನ್ನು ನಾನು ನಡೀತೀನಿ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ಈ ರೀತಿಯಾಗಿ ನಡೆಯೋದಾದ್ರೆ ದೇವರ ಭಯ ಭಕ್ತಿಯಿಂದ ನೋಡ್ರಿ. ದೇವರು ಯೋಬನ ಕುರಿತಾಗಿ ಕ್ವಾಲಿಟಿಗಳನ್ನು ಹೇಳ್ತಾ ಇದ್ದಾನೆ. ಆತನಲ್ಲಿದ್ದಂತ ಆತನ ಆಸ್ತಿ ಆಶೀರ್ವದಿಸಲ್ಪಟ್ಟಿದ್ದಕ್ಕೂ, ಆತನ ಸುತ್ತಲೂ, ಆತನ ಮನೆಯ ಸುತ್ತಲೂ, ಆತನ ಸ್ವಾಸ್ಥ್ಯದ ಸುತ್ತಲೂ ಒಂದು ಬೇಲಿಯನ್ನು ಹಾಕಲಿಕ್ಕೆ ಕಾರಣ ಏನು ಗೊತ್ತಾ? ನೋಡ್ರಿ, ವಾಕ್ಯ ಅಲ್ಲಿ ಹೇಳ್ತಾರೆ, ಅವನು ಕೆಟ್ಟದನ್ನ ನಿರಾಕರಿಸಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ನಿರ್ದೋಷಿಯುಳ್ಳವನಾಗಿ ಯಥಾರ್ಥ ಚಿಂತನಾಗಿ. ಈ 4 ಕ್ವಾಲಿಟಿ ಆತನಲ್ಲಿದೆ. ಇವತ್ತು ಈ 4 ಕ್ವಾಲಿಟಿ ನಿನ್ನಲ್ಲಿದೆಯಾ? ಈ 4 ಕ್ವಾಲಿಟಿ ನಿನ್ನ ಒಳಗಡೆ ಇದೆಯಾ? ಈ 4 ಕ್ವಾಲಿಟಿಲಿ ಒಂದಿಲ್ಲ ಅಂದ್ರೂ ನಿನ್ನ ಲೈಫಲ್ಲಿ ಆಶೀರ್ವಾದ ಕಾಣೋದಕ್ಕಾಗಲ್ಲ. ಯಾಕಂದ್ರೆ ಈ 4 ಕ್ವಾಲಿಟಿ ದೇವರೇ ಸಾಕ್ಷಿ ಕೊಡ್ತಾ ಇದ್ರು ಅವನ ಕುರಿತಾಗಿ. ಇವತ್ತು ನಿನ್ನ ಕುರಿತಾಗಿ ದೇವರು ಮಾತಾಡಬೇಕು ಅನ್ನೋದಾದ್ರೆ, ಇವತ್ತು ನಿನ್ನ ಕುರಿತಾಗಿ ದೇವರು ನಿಲ್ಲಬೇಕು ಅಂದ್ರೆ, ನಿನ್ನ ಪರವಾಗಿ ದೇವರು ಯುದ್ಧ ಮಾಡಬೇಕು ಅಂದ್ರೆ, ಮೊದಲು ಈ 4 ಕ್ವಾಲಿಟಿ ನಿನ್ನ ಒಳಗಡೆ ಇದೆ. ನಿನ್ನ ದೇವರಲ್ಲಿ ಭಯಭಕ್ತಿಯಿಂದ ಇರುವುದೇ ಆದರೆ ನಿನ್ನ ಆಶೀರ್ವಾದದ ಮೇಲೆ ಸೈತಾನ ಕೈ ಹಾಕಲ್ಲ, ನಿನ್ನ ಆರೋಗ್ಯದ ಮೇಲೆ ಸೈತಾನ ಕೈ ಹಾಕಕ್ಕಾಗಲ್ಲ, ನಿನ್ನ ಎಲ್ಲಾ ಸ್ವಾಸ್ಥ್ಯದ ಮೇಲೆ, ನಿನಗೆ ಸಂಬಂಧಪಟ್ಟ ಯಾವುದ ವಸ್ತುಗಳ ಮೇಲಾಗ್ಲಿ, ಮನುಷ್ಯನ ಮೇಲಾಗ್ಲಿ, ನಿನ್ನ ಕುಟುಂಬದ ಮೇಲಾಗ್ಲಿ, ನಿನ್ನ ಹಣಕಾಸಿನ ಮೇಲಾಗ್ಲಿ, ನಿನ್ನ ಸಮಾಧಾನದ ಮೇಲಾಗ್ಲಿ ಸೈತಾನನ ಕೈ ಹಾಕಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಗೊತ್ತಾ? ನೀನು ದೇವರಲ್ಲಿ ಭಯಭಕ್ತಿಯಿಂದ ಇದೆಯಾ? ಇವತ್ತು ಒಪ್ಪಿಸಿಕೊಡ್ರಿ. ಇಲ್ಲಿವರೆಗೂ ದೇವರಲ್ಲಿ ಭಯಭಕ್ತಿ ಇಲ್ಲ ಇರುವುದಾದರೆ ಇವತ್ತು ಒಪ್ಪಿಸಿಕೊಡ್ರಿ. ಅಪ್ಪ, ನಾನು ಮುಂದೆ ನಿಲ್ಲಿ ಭಯಭಕ್ತಿಯಿಂದ ಇರ್ತೇನೆ.
ಇನ್ನು ಮುಂದೆ ನಿನಗಾಗಿ ನಾನು ಬದುಕ್ತೀನಿ, ಇನ್ನು ಮುಂದೆ ನಿನಗಾಗಿ ನಾನು ಜೀವಿಸ್ತೀನಿ, ನನಗೆ ನೀನು ಸಹಾಯ ಮಾಡು ಎಂಬುದಾಗಿ ಒಪ್ಪಿಸಿಕೊಡ್ರಿ. ನೀವಿರುವ ಸ್ಥಳದಲ್ಲೇ ಮೊಣಕಾಲು ಹಾಕ್ರಿ, ದೇವರ ಹತ್ರ ಮೊರೆ ಇಡ್ರಿ. 1 ನಿಮಿಷಗಳ ಕಾಲ ಆತನ ಮೊರೆ ಇಡ್ರಿ. ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರೆ, ಇನ್ನು ಮುಂದೆ ನಾನು ನಿನ್ನ ಬೈಬಲ್ ಓದ್ತೀನಿ ದೇವ್ರೆ, ಇನ್ನು ಮುಂದೆ ನಿನ್ನ ಚಿಂತೆಯ ಮಾರ್ಗದಲ್ಲಿ ನಡೀತೀನಿ, ನಾನು ಏನೇ ನಿರ್ಧಾರ ತೆಗೆದುಕೊಳ್ಳೋದಾದ್ರೂ ಅದು ನಿನ್ನ ಕೇಳೇ ನಾನು ಮಾಡ್ತೀನಿ ದೇವ್ರೆ, ಇನ್ನು ಮುಂದೆ ನಾನು ಯಾವುದನ್ನು ಕೆಟ್ಟದನ್ನು ನಿರಾಕರಿಸ್ತೀನಿ ಎಂಬುದಾಗಿ ದೇವರ ಹತ್ರ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಹೇಳ್ರಿ. ಇಂದಿನಿಂದ ನಿನ್ನ ಆಶೀರ್ವಾದ ಪ್ರಾರಂಭವಾಗ್ತದೆ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ಪರಲೋಕ ರಾಜ್ಯದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ಇದನ್ನು ನೋಡ್ತಾ ಇದ್ದಾರೋ ದೇವರೇ, ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ವಿಶೇಷದ ಕೃಪೆ ದಯ ಬಿಡುಗಡೆ ಆಗಲಪ್ಪ. ಯೇಸುವಿನ ನಾಮದಲ್ಲಿ ರಾಜನೇ ದೇವರೇ, ಇವರು ವಿರುದ್ಧವಾಗಿ ಇಲ್ಲಿವರೆಗೂ ಬಾಧಿಸಿದಂತ ಎಲ್ಲಾ ದುರಾತ್ಮಗಳು, ದುಷ್ಟ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲನೆ ಆಗಲಿ. ಎಲ್ಲಾ ಚಿಂತನೆಯ ಆತ್ಮಗಳು ನೀಗಲಿ, ಎಲ್ಲಾ ಕೇಡಿನ ಆತ್ಮಗಳು ನೀಗಲಿ, ಎಲ್ಲಾ ರೋಗದ ಆತ್ಮಗಳು ನೀಗಲಿ. ಯೇಸುವಿನ ನಾಮದಲ್ಲಿ ಅದರ ಬಲಗಳನ್ನು ನಾನು ಮುರುತ್ತಾದನೆ ದೇವರೇ. ಇವರು ಕೈಯಾಗಿನ ಕೆಲಸಗಳು, ಪ್ರತಿಯೊಂದೊಂದು ವ್ಯವಹಾರಗಳು ಆಶೀರ್ವದಿಸಲ್ಪಡಲಿ, ಅದು ಸಮೃದ್ಧಿಯಾಗಿ ಮಾರ್ಪಡಲಿ, ಅದರ ಎಲ್ಲಾ ಕೊರತೆಗಳು ತೀರಲ್ಪಡಲಿ ಸ್ವಾಮಿ. ದೇವರೇ, ಯಾರೆಲ್ಲ ಹಾಸಿಗೆಯನ್ನು ಎಳೆದಿರುವುದಾದರೆ ಯೇಸುವಿನ ನಾಮದಲ್ಲಿ ಅವರನ್ನ ನೀನು ಮುಟ್ಟು ಸ್ವಾಮಿ. ನಿನ್ನ ಸುಸ್ಥತೆ ಶಕ್ತಿ ಅವರ ಮೇಲೆ ಬಿಡುಗಡೆ ಆಗಲಿ, ಈಗಲೇ ಎದ್ದು ನಡೆದಾಡಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಎಲ್ಲ ಮಾಟ ಮಂತ್ರದ ಶಕ್ತಿಗಳನ್ನು ನಾನು ಮುರುತ್ತಾ ಇದ್ದೀನಿ. ಎಲ್ಲ ಬಾಧೆಗಳನ್ನು ತರುವಂತ ಆತ್ಮಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ದೇವರೇ, ಪ್ರತಿಯೊಬ್ಬರಿಗೂ ಬಿಡುಗಡೆ ಉಂಟಾಗಲಿ, ಎಲ್ಲ ದಾಸತ್ವದಿಂದ ಹೊರಗಡೆ ಬರಲಿ ರಾಜನೇ. ನಿನ್ನ ಶಕ್ತಿ ಅವರ ಮೇಲೆ ಬಿಡುಗಡೆ ಆಗಲಿ. ನೀನು ಅವ್ರ ಸಂಗಡ ಇದ್ದು, ನೀನು ಅವ್ರ ಜೊತೆಯಲ್ಲಿದ್ದು, ಅವ್ರು ಮಾಡುವಂತ ಪ್ರತಿಯೊಂದೊಂದು ಬಿಸ್ನೆಸ್, ವ್ಯಾಪಾರ, ಕೆಲಸ, ಎಲ್ಲ ವಿಷಯಗಳಲ್ಲೂ ರಾಜ ನೀನು ಸಫಲತೆ ಪಡಿಸು, ಸಮೃದ್ಧಿಯನ್ನು ತರು ರಾಜ. ದೇವರೇ, ನೀ ಕಾರ್ಯ ಮಾಡು ರಾಜ. ನೀನೀಗ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ, ನೀ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಶಾಂತಿ, ಕೃಪೆಯು, ಶುಭವು ನಿಮ್ಮ ಸಂಗಡ ಸದಾಕಾಲವಿರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.